ಗೈಸ್ ನೋಡಿ ಅಶ್ವಿನಿ ಅಂತ ಫುಲ್ಲು ಹುಡುಕಿ ಸಾಕಾಗ್ಬಿಟ್ಟವಳೆ. ನೀನು ಪಾರ್ಕಿಂಗ್ ಸ್ಕಿಲ್ಸು ನನಗೆ 5 ಪೈಸೆನೂ ಇಷ್ಟ ಇಲ್ಲ. ಡಿವಿನಿಟಿ ಮಾಲ್ಗೆ ಎಂಟ್ರಿ ಕೊಡ್ತಾ ಇದ್ವಿ. ಇನ್ನೂ ನೋಡಿದ್ಮೇಲೆ ಅವ್ರನ್ನ ಇವರಲ್ವೇನೆ ಅವರು ಚಿರು ಅವರ ವೈಫು ಅಲ್ವಾ? ಮತ್ತೆ ವಿಡಿಯೋದಲ್ಲಿ ಅದು ನಾನು ಇವನ್ನ ಫ್ಯಾಷನ್ ಆಗಿ ಸಖತ್ತಾಗಿ ತೋರ್ಸೋಣ ಅಂತ ನಾನು ಅನ್ಕೊಂಡಿದ್ರೆ ಇವನು ಬರ್ತಾನೆ ಬನೀನ್ಗಳು ನೋಡ್ತಾನೆ. ಬೇಜಾರಾಗಿ ಬೇಸತ್ತೋಗಿದ್ದೀನಿ ನಾನಂತೂ. ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಜನರು ಏನು ಅನ್ಕೋತಾರೋ ಏನೋ ಅಂತ ಫುಲ್ ಟೆನ್ಷನ್ ಅಲ್ಲಿ ಓಡಾಡ್ತಾ ಇದೀವಿ. ಆಕ್ಚುಲಿ ನನಗೆ ವೆಸ್ಟ್ ಸೈಡಿಗೆ ಬಂದ್ಮೇಲೆ ಅನಿಸ್ತಿದೆ ನಾವು ಬಜೆಟ್ ಏನಾದರೂ ಕಮ್ಮಿ ಇಟ್ಬಿಟ್ವಾ ಅಂತ. ಗೋ ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಧನಂಜಯ್ ಶೆಟ್ಟಿ ವ್ಲಾಗ್ಸ್. ಸೊ ನಾವು ಲೂಲು ಮಾಲ್ಗೆ ಬಂದಿದ್ದೀವಿ. ಲೂಲು ಮಾಲಲ್ಲಿ ಒಂದು ಸಣ್ಣ ಚಾಲೆಂಜ್ ತಗೊಂಡಿದ್ದೀವಿ. ನೀವು ಆಲ್ರೆಡಿ ತಮ್ನಿನಲ್ಲಿ ನೋಡಿರ್ತೀರಾ. 1000 ರೂಪೀಸ್ ಒಳಗಡೆ ಮೇಕ್ ಓವರ್ ಆಗ್ಬೇಕು. ಸೊ ನೋಡಿ, ಇವಳೇ ನನ್ನ ತಂಗಿ ಅಲ್ಲಿ ನಿಂತ್ಕೊಂಡು ನನ್ನ ಕ್ಯಾಮ್ರಾದಲ್ಲಿ ಮಾತಾಡ್ತಾ ಇದ್ರೆ ಫುಲ್ಲು ಕಾನ್ಶಿಯಸ್ ಆಗಿ ಹೆಂಗ್ ಮಾತಾಡೋದು ಹೆಂಗೆ ಅಂತ ತಲೆ ಕೆಡ್ಸ್ಕೊಂಡು ನಿಂತಿದ್ದಾಳೆ. ಡೈರೆಕ್ಟ್ ಆಗಿ ಟಾಪಿಕ್ ಬರೋಣ. ಟಾಪಿಕ್ ಏನು ಅಂದ್ರೆ 1000 ರೂಪೀಸ್ ಒಳಗಡೆ ಡ್ರೆಸ್ನ ತಗೋಬೇಕು ಆ್ಯಂಡ್ ಮೇಕ್ ಓವರ್ ಕೂಡ ಆಗಬೇಕು. ಸೊ 1000 ರೂಪೀಸ್ ಒಳಗಡೆ ನೋಡಿ ಇವಾಗ ಬಂದಿದ್ದಾಳೆ, ಏನು ಮಾತಾಡ್ತಾ ಇಲ್ಲ. ತುಂಬಾ ಜನ ಇದ್ದಾರೆ ಗೈಸ್, ನಾವು ನಮಗೆ ತುಂಬಾ ಒತ್ತಡ ಅನ್ಸುತ್ತೆ ಮಾತಾಡಿಲ್ಲಲ್ಲ ಅದಕ್ಕೆ. ಬಟ್ ಇಟ್ಸ್ ಓಕೆ. ಜನ ಇದ್ರೆ ಏನಾಯ್ತು, ಜನಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಚಾಲೆಂಜ್ನ ಎಕ್ಸ್ಪ್ಲೇನ್ ಮಾಡೋಣ. ಸೊ ಚಾಲೆಂಜ್ ಏನಪ್ಪಾ ಅಂದ್ರೆ 1000 ರೂಪೀಸ್ ಅಲ್ಲಿ ಟೀ ಶರ್ಟ್ ಅಂಡ್ ಪ್ಯಾಂಟ್ ಎರಡು ಕೂಡ ತಗೋಬೇಕು. ಅಂಡ್ ಮಾಲ್ ಅಲ್ಲಿ 1000 ರೂಪೀಸ್ ಅಲ್ಲಿ ಮೇಕ್ ಓವರ್ ಆಗಕ್ಕಾಗಲ್ವಾ ಅಂತ. ಸೊ ಬನ್ನಿ ನೋಡೋಣ, ಮೇಕ್ ಓವರ್ ಮಾಡೋಕ್ಕಾಗುತ್ತಾ ಆಗಲ್ವಾ ಅಂತ 1000 ರೂಪೀಸ್ ಒಳಗಡೆನೆ. ಲೆಟ್ ಸಿ. ಫಸ್ಟ್ ವೆಸ್ಟ್ ಸೈಡ್ಗೆ ಹೋಗ್ಬಿಡೋಣ. ಮೇಯ್ನು ವೆಸ್ಟ್ ಸೈಡು, ಝೂಡಿಯೋ, ಮ್ಯಾಕ್ಸ್, ಈ ಪ್ಯಾಂಟಲೂನಸ್ ಇವೆಲ್ಲ ಜಾಗಕ್ಕೂ ಹೋಗೋಣ ಅಂತ ಅನ್ಕೊಂಡಿದ್ವಿ. ಬನ್ನಿ ನೋಡೋಣ. ಬಟ್ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ತುಂಬಾ ಕಾನ್ಶಿಯಸ್ ಆಗಿ ಜನರು ಏನು ಅನ್ಕೋತಾರೋ ಏನೋ ಅಂತ ಫುಲ್ಲು ಟೆನ್ಷನಲ್ಲಿ ಓಡಾಡ್ತಾ ಇದೀವಿ. ನನ್ನ ತಂಗಿ ಅಂತೂ ನನಗೆ ಸಪೋರ್ಟೇ ಮಾಡ್ತಾ ಇಲ್ಲ ಗೈಸ್. ಇಲ್ಲಿ ಜನ ಇದ್ದಾರೆ, ಶೋರೂಮ್ ಒಳಗಡೆ ಹೋಗೋಣವಾ? ನೋಡಿ ಇದು ವೆಸ್ಟ್ ಸೈಡು. ಸೊ ಬನ್ನಿ ಒಳಗಡೆ ಹೋಗೋಣ. ಬ್ಯಾಗ್ ತೊಗೊಳ್ಳೋಣ ಫಸ್ಟು. ನಮ್ಮ ಬಜೆಟ್ ಇರೋದು 1000 ರೂಪೀಸು. ವೆಸ್ಟ್ ಸೈಡಲ್ಲಿ ಒಂದು ಟೀ ಶರ್ಟ್ 599 ಭಗವಂತ. ಟೀ ಶರ್ಟೇ ಬಂದು 599 ಇದೆ. ಏನಶ್ವಿನಿ, ಇದು ನಮ್ಮ ಬಜೆಟಲ್ಲಿ ಇದೆಯಾ? ಈ ಚಾಲೆಂಜಿಗೆ ಸದ್ಯಕ್ಕೆ ಬಜೆಟಲ್ಲಿಲ್ಲ. ಓಕೆ ನೋಡಿ, ಇದು ಶರ್ಟ್ ಬಂದು 999. ನೋಡಿ ಗೈಸ್, ವೆಸ್ಟ್ ಸೈಡಲ್ಲಿ ಈ ಶರ್ಟ್ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಗಿದೆ. ಚೆನ್ನಾಗಿದೆ ಬಟ್ 1500 ಆಗುತ್ತೆ ಔಟ್ ಆಫ್ ಬಜೆಟ್. ಇದೊಂದು ಶರ್ಟ್ಗೆ 1300. ಸೊ ಗಾಯ್ಸ್, ಶರ್ಟ್ ಅಂತೂ ಔಟ್ ಆಫ್ ಬಜೆಟ್ ಇದೆ. ಟೀ ಶರ್ಟ್ಸ್ನ ತಗೊಳ್ಳೋದು ಬೆಟರ್ ಅಂತ ಅನಿಸ್ತಾ ಇದೆ. ಬನ್ನಿ ನೋಡೋಣ ಟೀ ಶರ್ಟ್ಸ್ನ. ಅವರೇ ಎಷ್ಟಿದೆ ಟೀ ಶರ್ಟ್? ಇದು 399 ಐತೆ. 399 ಇಸ್ ಓಕೆ. ದಿಸ್ ಇಸ್ ದ ವೈಟ್ ಟೀ ಶರ್ಟ್. ಪ್ಲೇನ್ ಇದೆ, ಚೆನ್ನಾಗಿದೆ. ಆ್ಯಕ್ಚುಲಿ ಚೆನ್ನಾಗಿದೆ. ಇದು ವೈಟ್ ಇದೆ, ಇದು ಪರ್ಪಲ್ ಕಲರ್ ಇದೆ, ಆ್ಯಶ್ ರೋಸ್ ಇದೆ ಆ್ಯಂಡ್ ಜೆಡಿ ಗ್ರೀನ್ ಇದೆ 399ಅಲ್ಲಿ. ಬಟ್ ಬ್ಲ್ಯಾಕ್, ನಾನು ಯಾವಾಗಲೂ ಬ್ಲ್ಯಾಕ್ ಹಾಕೊತಾ ಇರ್ತೀನಿ ಗೈಸ್. ಆ್ಯಕ್ಚುಲಿ ನನಗೆ ವೆಸ್ಟ್ ಸೈಡಿಗೆ ಬಂದಮೇಲೆ ಅನಿಸ್ತಿದೆ ನಾವು ಬಜೆಟ್ ಏನಾದರೂ ಕಮ್ಮಿ ಇಟ್ಬಿಟ್ವಾ ಅಂತ. ಇದು ಶರ್ಟ್ ನೋಡಿ ಚೆನ್ನಾಗಿದೆ ಬಟ್ ಎಸ್, ಇದು ಚೆನ್ನಾಗಿದೆ ಹೌದು, ಬಟ್ ಪ್ರೈಸ್ ಎಷ್ಟಿದೆ? 899. ಪ್ಯಾಂಟ್ ಹಾಕಂಗಿಲ್ಲ ಹಂಗಾರೆ ನೀನು. What? Bro, what are you talking about, man? ಅನ್ಸುತ್ತೆ ನಾವು ಶುಡ್ ಗೋ ಫಾರ್ ಮ್ಯಾಕ್ಸ್ ಆರ್ ಎಲ್ಸ್ ಜುಡಿಯೋ. ಎಸ್ ನೋಡಿ, ಉಡಿಸಿದು 1500. ಬಟ್ ಹಿಂಗೆ ಕೆಳಗಡೆ ಹೋಗ್ಬಿಡೋಣ, ಇಲ್ಲಾಂದರೆ ಹಿಂಗೆ ಹೋಗ್ಬಿಡೋಣ. ಕೆಳಗಡೆ ಇರೋದು ಹುಡುಗಿರ್ ಸೆಕ್ಷನ್ ಗಾಯ್ಸ್. ವೆಸ್ಟ್ ಸೈಡಲ್ಲಿ ನಮ್ಮ ಬಜೆಟ್ಗೆ ಯಾವ ಒಂದೇ ಒಂದು ಟೀ ಶರ್ಟ್ ಕೂಡ ಇರಲಿಲ್ಲ. ಬನ್ನಿ ಬೇರೆ ಕಡೆ ನೋಡೋಣ. ವೆಸ್ಟ್ ಸೈಡ್ ನಮ್ಗಲ್ಲ ಗೈಸ್, 1000 ರೂಪೀಸ್ ವಿಡಿಯೋಗಂತೂ ಅಲ್ಲಕ್ಕೆ ಅಲ್ಲ ಗೈಸ್. ಇವಾಗ ವೆಸ್ಟ್ ಸೈಡ್ ನೋಡಾದ್ಮೇಲೆ ನೆಕ್ಸ್ಟ್ ನಾವು ಹೋಗ್ತಾ ಇರೋ ಪ್ಲೇಸು ಶೋರೂಮ್ ಬಂದು R&Bಲಿ ನಾನು ಹೇಳ್ತಾ ಇದ್ದೀನಿ ಬಜೆಟ್ಗೆ ಸಿಗುತ್ತೆ ಅಂತ. ಬಟ್ ನನ್ನ ತಂಗಿ ಹೇಳ್ತಾ ಇದ್ದಾಳೆ R&B ಎಲ್ಲ ಸಿಗೋದಿಲ್ಲ. ಎಲ್ಲಿ ನನ್ಗನ್ಸೋ ಪ್ರಕಾರ ಬಜೆಟಲ್ಲಿ ನಮಗೆ ಬೇಕು ಅಂತ ಹೇಳಿದ್ರೆ ಇದರ ನಾವು ಮ್ಯಾಕ್ಸಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಜುಡಿಯೋಗೆ ಹೋಗ್ಬೇಕು ನಾವು. ನನ್ಗನ್ಸೋ ಪ್ರಕಾರ ನಂಗೆ R&B ಗೊತ್ತೇ ಇಲ್ಲ ನನಗೆ. ಬನ್ನಿ ಗೈಸ್ ಹೋಗೋಣ R&B ಒಳಗಡೆ. ನಡಿ ಮುಂದೆ ನಡಿ, ಓಡಿ ಗೈಸ್. ಅಲ್ಲಿ 1500 ಎಲ್ಲ ಇತ್ತು ಸ್ವೆಟ್ ಶರ್ಟ್ಸು, ಉಡಿ ಟೈಪು. ಇಲ್ಲಿ 900 ಇದೆ. ವಿಡಿಯೋ ಆಗೋದಿಲ್ವಾ?
ಗೈಸ್ ಫಸ್ಟು ನಾವು ಇಲ್ಲಿ R&Bಗೆ ಬಂದಾಗ ವಿಡಿಯೋ ತೆಗೋಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರು, ಬಟ್ ನೆಕ್ಸ್ಟ್ ಪರ್ಮಿಷನ್ ಇದೆ ಅಂತ ಹೇಳಿದ್ರು. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಸೊ ಬನ್ನಿ ನಮ್ಗೆ ಏನು ಬೇಕೋ ಡ್ರೆಸ್ಸಸ್ ಸಿಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಆ್ಯಂಡ್ ಇಲ್ಲಿ ಪ್ರೈಸಸ್ಸು ಅಲ್ಲಿ ಕಂಪೇರ್ ಮಾಡಿದ್ರೆ ಕಮ್ಮಿ ಇದೆ. ಲೈಕ್ ವಿ ಕ್ಯಾನ್ ಗೆಟ್ ಇಟ್ ಹಿಯರ್ ನೋಡಿ ಇದು ಈ ಟಿ ಶರ್ಟು 500 ಇದೆ. ಆ್ಯಕ್ಚುಲಿ ದಿಸ್ ಪ್ಯಾಂಟ್ ಇದು ತುಂಬ ಸಖತ್ತಾಗಿದೆ ಕಣೋ. ಯಾವುದು 799ಗೆ ಈ ಪ್ಯಾಂಟ್ ಸಖತ್ತಾಗಿದೆ. ಆ್ಯಕ್ಚುಲಾಗಿ ಇದು ಟ್ರೆಂಡಲ್ಲಿದೆ ಆ್ಯಸ್ ಆಫ್ ನಾವು. ಓಪನ್ ಮಾಡೋ ಫುಲ್ ಅದು ಏನದು ಶಾರ್ಟಾ ಇಲ್ಲ ಶಾರ್ಟ್ಸ್ ಅಮ್ಮ ಇದು ಪ್ಯಾಂಟ್ ನೋಡಿ ಪ್ಯಾಂಟು ದಯಮಾಡಿ ಕ್ಷಮಿಸಿ, ಇದು ಯಾಮಾರ್ಬಿಟ್ಲು. ಗೊತ್ತಿಲ್ಲ, ನಾನು R&Bಗೆ ಬಂದಿಲ್ಲ. ನಾನು 599 ಕ್ವಾಲಿಟಿ ನಿಜವಾಗ್ಲೂ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಬಟ್ ನೆಕ್ಸ್ಟ್ ಅಶ್ವಿನಿ ಅಂತೂ ಹುಡುಕ್ತಾ ಬಿದ್ದವಳೆ ಎಲ್ಲ ಕಡೆ. ಫುಲ್ಲು ಫಾರ್ಮಲ್ ನಮ್ಮ ಕಾನ್ಸೆಪ್ಟ್ ಬಂದ್ಬಿಟ್ಟು ಸ್ಟೈಲಿಶ್ ಅಂಡ್ ಮಾಡಲ್ ಲುಕ್ನ ಅಚೀವ್ ಮಾಡೋದು, ಓಕೆನಾ? ಓಕೆ. ಬಟ್ ಇದು ಒಂದು ಕಾನ್ಸೆಪ್ಟಿಂದ ಓಕೆ, ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಥರ ಇಲ್ಲ. ಆಕ್ಟಿವ್ ವೇರ್ ಅಂತ ಇದೆ ನೋಡಿ, ಇದು 400 ಇದೆ. ನೋ ನೋ ನೋ, ತುಂಬ ಸ್ಟೈಲಿಶ್ ಆಗಿದೆ. ಎಂಥ ಸ್ಟೈಲಿಶ್ ಇದು, ಬನಿಯನ್ ಥರ ಇದೆ. ಇಲ್ಲ ಏನು ಹೇಳ್ತಾ ಬ್ರೋ, ನೋಡಿ ಇಲ್ಲಿ ಟಿ ಶರ್ಟ್ ಟೈಪ್ ಇದೆ. ನನ್ನ ಇಮ್ಯಾಜಿನೇಷನ್ನೇ ಬೇರೆ ನೀನು ಹೆಂಗೆ ಮಾಡಬೇಕು ಅಂತ. ಆ್ಯಕ್ಚುಲಾಗಿ ಅಂದರೆ ನಾವು ಏನು ಮಾಡಲ್ ಲುಕ್ನ ಅಚೀವ್ ಮಾಡ್ಬೇಕಂತ ಇದ್ದೀವಿ. ಕ್ವಾಲಿಟಿ ಮಸ್ತಾಗೈತಿದು, ನೋಡೋದಕ್ಕೂ ಸಖತ್ತಾಗಿದೆ. ಬಟ್ ನಮ್ಮ ಚಾಲೆಂಜಿಗೆ ಸೂಟೇಬಲ್ ಇಲ್ಲ. ಇಲ್ಲಿ R&B ಆಗಲ್ಲ ಅಂತ ಹೇಳ್ತಾ ಇದೆಯಾ? ಓಕೆ ಗೈಸ್, ನಾವು ಫುಲ್ಲು R&B ಫುಲ್ಲು ಚೆಕ್ ಮಾಡಿದ್ದೀವಿ. ಸೊ ಆಲ್ಮೋಸ್ಟು ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದು 300 ಇದೆ ಒಂದು ಟಿ ಶರ್ಟ್ಗೆ. ನೋಡೋಣ, ಅಲ್ಲಿ ವೆಸ್ಟ್ ಸೈಡಲ್ಲಿ ಒಂದು ಕಡೆ ನೋಡಿದ್ವಲ್ಲ, ಅಲ್ಲಿ 399 ಒಂದಿತ್ತು ಟಿ ಶರ್ಟು. ಬಟ್ ಅದು ತುಂಬ ಚೆನ್ನಾಗಿತ್ತು ಇಲ್ಲಿ ಕಂಪೇರ್ ಮಾಡಿದ್ರೆ. ಸೊ ನಿಮ್ಮ ಪ್ರಕಾರ ಟಿ ಶರ್ಟು ಅದು ಚೆನ್ನಾಗಿತ್ತಾ, ತುಂಬ ಇದು ಚೆನ್ನಾಗಿತ್ತಾ, ಯಾವುದು ತುಂಬ ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಗೈಸ್, ಇವಾಗ ಫಸ್ಟು ವೆಸ್ಟ್ ಸೈಡು, ಆಮೇಲೆ R&B ನೋಡಿ ಮ್ಯಾಕ್ಸ್ ಹತ್ರ ಬಂದಿದ್ವಿ. ಆ್ಯಕ್ಚುಲಿ ಗೈಸ್, ನಾನು ಇವನ್ನ ಫ್ಯಾಷನ್ ಆಗಿ ಸಖತ್ತಾಗಿ ತೋರ್ಸೋಣ ಅಂತ ನಾನು ಅನ್ಕೊಂಡಿದ್ರೆ, ಇವನು ಒಯ್ತಾನೆ ಬರ್ತಾನೆ ಇಲ್ಲಿ ಈ ಜಿಮ್ಗೆ ಹಾಕೊಳ್ಳೋದು ಸೆಲೆಕ್ಟ್ ಮಾಡ್ತಾನೆ, ಒಯ್ತಾನೆ ಬರ್ತಾನೆ ಬನೀನ್ಗಳು ನೋಡ್ತಾನೆ. ಅಪ್ಪ ನೀನು ಜಿಮ್ಗೆ ಹಾಕೊಂಡು ಐತಿಲ್ಲ ಅಪ್ಪ, ಇಟ್ಸ್ ಅ ಫ್ಯಾಷನ್ಗೋಸ್ಕರ. ಮೇಡಮ್ ಕೇಳಿಸ್ಕೊಳ್ಳಿ, ನೀವು ಮಾಡ್ತಾ ಇರೋದು 1000 ಒಳಗಡೆ ಇರೋದು ಬಜೆಟ್ ನಮ್ಮದು. ಸೊ ಈ ಚಾಲೆಂಜ್ ಪ್ರಕಾರ ನಿಮ್ಗೆ ಬೇಕಾಗಿರೋದು 399 299 ಆ ಥರ ಇರೋದನ್ನೇ ತಗೋಬೇಕು ನೀನು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಗೈಸ್ ಇವಾಗ ಪ್ಯಾಂಟಲ್ಲಿ ಹೋಗೋಣ ಅಂತ ಅನ್ಕೊತಾ ಇದ್ದೀವಿ. ಗೈಸ್ ನೋಡಿ, ಅಶ್ವಿನಿ ಅಂತ ಫುಲ್ಲು ಹುಡುಕಿ ಸಾಕಾಗ್ಬಿಟ್ಟವಳೆ. ಆ್ಯಕ್ಚುಲಿ ಈ ಚಾಲೆಂಜ್ ಕೊಟ್ಟಿದ್ದೆ ನಾನು. ಪ್ಯಾಂಟಲೂನಸಲ್ಲೂ ನಮಗೆ ನಾವು ಅಂದ್ಕೊಂಡಿದ್ದ ಥರ ಸಿಗ್ತಿಲ್ಲ. ನೆಕ್ಸ್ಟ್ ಟೈಮ್ ಬಜೆಟ್ನ ರೈಸ್ ಮಾಡ್ಕೊಂಡು ಬರಬೇಕು ನಾವು. ಫ್ರೆಂಡ್ಸ್, ಎಲ್ಲ ಶೋರೂಮ್ಸ್ಗಳನ್ನೂ ನೋಡಿದ್ವಿ. H&Mಗೆ ಹೋದ್ವಿ, ವೆಸ್ಟ್ ಸೈಡ್ಗೆ ಹೋದ್ವಿ, ಮ್ಯಾಕ್ಸ್ಗೆ ಹೋದ್ವಿ, ಝೂಡಿಯೋಗೂ ಕೂಡ ಹೋದ್ವಿ. ಬಟ್ ಝೂಡಿಯೋದಲ್ಲಿ ಒಳಗಡೆ ಅಲೋ ಮಾಡಲಿಲ್ಲ ಶೂಟ್ ಮಾಡೋದೆಲ್ಲ. ಬಟ್ 1000 ರೂಪೀಸ್ ಒಳಗಡೆ ನಾವು ಮೇಕ್ ಓವರ್ ಮಾಡಬೇಕು ಅಂತ ಇದ್ವಿ. ತುಂಬಾ ಡಿಫಿಕಲ್ಟ್ ಅಂತ ಅನಿಸ್ತಾ ಇದೆ. ಲೂಲು ಮಾಲಲ್ಲಿ ರಿಯಲಿ ನಿಜವಾಗ್ಲೂ ಕಷ್ಟ 1000 ರೂಪೀಸಲ್ಲಿ ಮೇಕ್ ಓವರ್ ಮಾಡೋದು ಆ್ಯಂಡ್ ಬಟ್ಟೆ ತೊಗೊಳ್ಳೋದು. ಸೊ 1300 ಇಲ್ಲಾಂದರೆ 1500ವರೆಗೂ ಹೋಗಿದ್ರೆ ಮೇ ಬಿ ಆಗ್ಬೋದಾಗಿತ್ತೇನೋ. 1000 ರೂಪೀಸಲ್ಲೇ ನಾವು ಮಾಡಬೇಕು ಅಂತ ಇದ್ದೀವಿ. ನಾವು ಈ ವಿಡಿಯೋನ ಕಂಪ್ಲೀಟ್ ಮಾಡಲೇಬೇಕು. ಚೆನ್ನಾಗಿರೋ ಸ್ಟೈಲಿಶ್ ಆಗಿರೋ ಡ್ರೆಸ್ನ ನಾವು ತಗೋತೀವಿ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ. ಲೆಟ್ಸ್ ಸಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ಹೆವಿ ಬೇಜಾರಾಗಿದ್ದು ನನಗೆ. ನಾನು ಝುಡಿಯೋದಲ್ಲಿ 200% ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ಝುಡಿಯೋದಲ್ಲಿ ಸಿಕ್ಕಿಲ್ಲ ನಮಗೆ. ಝುಡಿಯೋದಲ್ಲಿ ಸಿಗುತ್ತೆ ಅಂತ ಅನ್ಕೊಂಡಿದ್ದು ಸಿಕ್ಕಿಲ್ಲ ಅಂತ ಬೇಜಾರ, ಇಲ್ಲ ಝುಡಿಯೋದಲ್ಲಿರೋ ಕಲೆಕ್ಷನ್ಸ್ ಇಷ್ಟ ಆಗಿಲ್ಲ ಅಂತ ಬೇಜಾರ? ನಾನು ಬೇರೆ ಕಡೆ ಎಲ್ಲ ಕಡೆ ಹುಡ್ಕೋನಾಗ್ಲೂ ಅನ್ಕೊಂಡಿದ್ದೆ. ಅದು ಕಾನ್ಫಿಡೆನ್ಸ್ ಒಳಗಡೆ ಇದೆ, ಝುಡಿಯೋದಲ್ಲಿ ಸಿಗುತ್ತೆ ಅಂತ. ಬೇಜಾರಾಗಿ ಬೇಸತ್ತೋಗಿದ್ದೀನಿ ನಾನಂತೂ. ಝುಡಿಯೋದಲ್ಲಿ ಸಿಕ್ಕಿಲ್ಲ, ಈಗ ಬೇರೆ ಮಾಲ್ಗೆ ಹೋಗ್ತಿದ್ವಿ. ಗೈಸ್, ನಾನು ಹೇಳ್ತಾ ಇದ್ದೀನಿ ಬಜೆಟ್ ರೈಸ್ ಮಾಡ್ಕೋ ಅಂತ. ಇವಳಂತೂ ಕೇಳ್ತಾ ಇಲ್ಲ.
1000 ಮಾಡಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾಳೆ. ನಾನು ಹೇಳೋದು ಹೆಂಗೆ ಗೊತ್ತಾ, ಈಗ 1000 ಆಲ್ಸೋ ನಮಗೂ ಕೂಡ ಒಂದು ಟೈಮಲ್ಲಿ ಒಂದು ದೊಡ್ಡ ಬಜೆಟ್ ಹೇಳ್ಬೇಕು ಅಂತ ಹೇಳಿದ್ರೆ. ಸೊ ಹಾಗಾಗಿ ಒಂದು ಟ್ರೈ ಅಷ್ಟೇ, ಆಗುತ್ತಾ ಇಲ್ವಾ ಅಂತ ನೋಡೋಣ. ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಬಟ್ ನೀನು ನೋಡಿ ಬೇಜಾರು ಮಾಡ್ಕೊತಾ ಇದೆಯಲ್ಲ, ಅದರಲ್ಲಿರೋ ಮಜಾ ಇನ್ನೊಂದಿಲ್ಲ. ಅದು ತಲೆ ದಿಮ್ ಅಂದ್ಬಿಡ್ತೈತೆ. ಅದು ಯಾಕೆ ತಲೆ ದಿಮ್ ಬಂದ್ಬಿಡ್ತೈತೆ. ಬನ್ನಿ ಗೈಸ್, ಇವಳಂತೂ ಫುಲ್ಲು ಹುಡ್ಕೊಂಬಿಟ್ಟವಳೆ. ಐ ಹೋಪ್ ನೀವು ವಿಡಿಯೋ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಬೇಕು. ಗೈಸ್, ಸೋತು ಲೂಲು ಮಾಲಲ್ಲಿ ಯಾವುದೇ ರೀತಿ ಡ್ರೆಸ್ಗಳನ್ನ ತಗೊಳಕ್ಕಾಗದೆ ಡೈರೆಕ್ಟಾಗೆ ಸೋತು ಸಪ್ಪೆಯಾಗಿ ನಾವು ವಾಪಸ್ ಹೋಗ್ತಿದ್ದೀವಿ. ಇವಾಗ ಡಿವಿನಿಟಿ ಮಾಲಿಗೆ ಹೋಗೋಣ. ನನಗನ್ಸೋ ಪ್ರಕಾರ ಅಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತಪ್ಪ, ಎಲ್ಲ ಕಡೆ ಮಾಲಲ್ಲೂ ಒಂದೊಂದು ಥರ ಕಲೆಕ್ಷನ್ಸ್ ಇರುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಬಾ ನೋಡೋಣ. ಟೈಮ್ ಎಷ್ಟು ಗುರು? ಈಗ ಅಪ್ರಾಕ್ಸು 5:22. ನನ್ನ ಪ್ರಕಾರ ನಾವು ಬಟ್ಟೆ ಗಿಟ್ಟೆ ಎಲ್ಲ ತಗೊಂಡು ಮನೆಗೆ ಒಂದು 10 ಗಂಟೆ ಒಳಗಡೆ ಹೋದ್ರೆ ದೇವರ ಇಚ್ಛೆ, ದೇವರ ಆಶೀರ್ವಾದ ನಮ್ಮ ಮೇಲೆ ಇತ್ತು ಅಂತ. ಚಾಲೆಂಜಲ್ಲಿ ಸೋತೋಗ್ಬಿಡ್ತೀವಿ. ನೋಡೋಣ ಎಷ್ಟು ನೋವಾಯ್ತೈತೆ ಅಂದ್ರೆ ಜೀವಕ್ಕೆ. ಆಗ್ಬೇಕು ನಿನ್ಗೆ ಇನ್ನ ಆಗ್ಬೇಕು. ಭಾರಿ ನೋವಾಯ್ತೈತೆ. ನನ್ನ ಹೆಲ್ಮೆಟ್ ಹುಷಾರಾಗೈತಾ? ಇವನು ನನ್ನ ಬೀಳ್ಸಿದ್ರೆ ವಿಡಿಯೋದಲ್ಲಿ ಇರುತ್ತೆ, ನೋಡ್ಕೊಳ್ಳಿ ಗೈಸ್. ಎಕ್ಸಿಟ್ ಆಯ್ತಾ ಇದ್ದೀವಿ ಮಾಲಿಂದ. ಇಲ್ಲಿ ನಾವು ಎಷ್ಟು ಅವರ್ ಇದ್ದೀವಿ? 3 ಅವರ್ ಕಣ. ಕರೆಕ್ಟಾಗಿ 3 ಅವರ್ಗೆ ಎಕ್ಸಿಟ್ ಆಗ್ಬಿಟ್ಟಿದ್ದೀವಿ, ಬೆಲ್ ಹೊಡ್ದಂಗೆ. ಅವರಿಂದ ಹುಡುಕಿದ್ದಕ್ಕೆ ನಮಗೆ ಏನೂ ಸಿಕ್ಕಿಲ್ಲ ಲೂಲು ಮಾಲಲ್ಲಿ. ನನಗನ್ಸೋ ಪ್ರಕಾರ ಇವಾಗ ನಾವು ಡಿವಿನಿಟಿ ಮಾಲಲ್ಲಿ ಹೋಗಿ ನೋಡಿದ್ರೆ ಸಿಗ್ಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ ಗಾಯ್ಸ್, ಇವಾಗ ಬಂದಿದ್ದೀವಿ ಡಿವಿನಿಟಿ ಮಾಲ್ಗೆ. ಹೌದಾ? ನಂಗೆ ಲೈಫ್ ಒಂದು ತಗೋಬೇಕು ಅಂತ ಆಸೆ. ಹೌದಾ? ಆದರೆ ಸದ್ಯಕ್ಕಿಲ್ಲ. ನೋಡೋಣ. ನಿನ್ನ ಪಾರ್ಕಿಂಗ್ ಸ್ಕಿಲ್ಸು ನನಗೆ 5 ಪೈಸೆನೂ ಇಷ್ಟ ಇಲ್ಲ. ಹೌದಾ? ಎಂಟ್ರಿ ಇರೋದು ಅಲ್ಲಿಗೆ ಹತ್ರ, ಅದಕ್ಕೆ ನಾನು ಇಲ್ಲಿ ಗಂಟ ತಗೊಂಡಿದ್ದೀನಿ. ಅಪ್ಪ ಎಕ್ಸಿಟ್ ಇರೋದು ಅಲ್ಲಿ ಕಣಪ್ಪ. ಎಂಟ್ರಿ ನಮ್ಗೆ ಯಾವತ್ತು ಹತ್ರ ಆಗುತ್ತೆ. ಎಂಟ್ರಿ ಯಾವುದು? ಅದೇ ಎಂಟ್ರಿ. ಡಿವಿನಿಟಿ ಮಾಲ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇನ್ನೂ ನೋಡಿದ್ಮೇಲೆ ಅವ್ರನ್ನ, ಇವರಲ್ವೇನೆ ಅವರು? ಅವರು ಚಿರು ಅವರ ವೈಫು ಅಲ್ವಾ? ಮತ್ತೆ ವಿಡಿಯೋದಲ್ಲಿ ಅದು ಯಾವ ಗೈಸ್, ಇವಾಗ ನಮ್ಮ ಮುಂದೆ ಜಸ್ಟ್ ಚಿರು ಅವ್ರ ವೈಫ್ ಪಾಸ್ ಆದ್ರು. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ಪಾಸ್ ಆದ್ರೂ ಅಷ್ಟೇ, ನನ್ ಕಂಡಿಡಿಯಕ್ಕಾಗಿಲ್ಲ, ಮಾತಾಡ್ಸೋದಕ್ಕಾಗಿಲ್ಲ ಅವ್ರನ್ನ. ನನ್ನ ತೋರ್ಸು. ಸೊ ನೋಡು ಖುಷಿ ಆಯ್ತು, ಬಟ್ ಆ ಕಡೆ ಈ ಕಡೆ ಜನ ಇದ್ರು, ಅವ್ರನ್ನ ಮಾತಾಡ್ಸೋಕ್ಕಾಗಿಲ್ಲ. ಗೈಸ್, ನಾನಂತೂ ಶಾಕ್ ಆಗ್ಬಿಟ್ಟೆ. ಅವ್ರೇನ ಇಲ್ಲ ಯಾರೇನ ಬೇರೆಯವ್ರು ನೋಡ್ಬಿಟ್ಟಾರ ಅಂತ ಫುಲ್ ಕಂಡಿಡಿಯೋಕೆ ಆಗಿಲ್ಲ ಅವ್ರನ್ನ. ಕನ್ಫ್ಯೂಷನ್ ಅಲ್ಲಿ ಅವ್ರನ್ನ ಮಾತಾಡ್ಸೋಕ್ಕಾಗಿಲ್ಲ, ಸೆಲ್ಫಿನೂ ತೊಗೊಳಕ್ಕಾಗಿಲ್ಲ. ನಮ್ಮ ಬ್ಯಾಡ್ ಲಕ್, ಏನು ಮಾಡೋಕ್ಕಾಗಲ್ಲ. ತೋರ್ಸೋದು ವಿಡಿಯೋ ತೋರ್ಸು ರೆಕಾರ್ಡಲ್ಲಿ. ಗೈಸ್, ಈಗ ಒಂದೇ ಒಂದು ನಿಮಿಷದ ಕೆಳಗೆ ಇವಾಗ ಆ್ಯಕ್ಚುಲಿ ನಾನು ನಡ್ಕೊಂಬರೋನಾಗ ಯಾರು ಅವರು ಚಿರು ಅವ್ರ ವೈಫ್ ಮೇಘನರಾಜ್, ಆ ಮ್ಯಾಮ್ ಪಾಸ್ ಆದ್ರು. ಓಕೆನಾ? ಇವನು ವಿಡಿಯೋನ ಹೆಂಗ್ ತೆಗ್ದವನು ಗೊತ್ತಾ? ಕ್ಲಿಪ್ ಈ ಕಡೆ ಹಾಕ್ತೀನಿ ನೋಡಿ. ಡಿವಿನಿಟಿ ಮಾಲ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇನ್ನೂ ನೋಡಿದ್ಮೇಲೆ ಅವ್ರನ್ನ, ಇವರಲ್ವೇನೆ ಅವರು? ಅವರು ಚಿರು ಅವರ ವೈಫು. ಯಾವ ಗೈಸ್, ಇವಾಗ ನಮ್ಮ ಮುಂದೆ ಜಸ್ಟ್ ಚಿರು ಅವ್ರ ವೈಫ್ ಪಾಸ್ ಆದ್ರು. ಇವನು ತೆಗಿಯೋದೆಲ್ಲ ಹಿಂಗೆ, ಬಟ್ ಬಿಲ್ಡಪ್ ಕೊಡ್ಕೊಳ್ಳೋದು ಹೆಂಗೆ ಅಂದರೆ ಅವನು ಪಕ್ಕಾ ಸಿನಿಮಾಟೋಗ್ರಾಫರು, ಆ್ಯಂಗಲಲ್ಲೇ ಇರುತ್ತೆ ಅನ್ನೋ ಥರ ಬಿಲ್ಡಪ್ ಕೊಡ್ತಾನೆ. ಇನ್ನು ನೋಡಿ ಸಾಕಾಗ್ಬಿಟ್ಟಿದೆ ಕಣೆ, ಕ್ಯಾಮ್ರಾ ಕೆಳಗಡೆ ಹೊಂಟೋಯ್ತು. ಮಾತಾಡ್ಸಿವಲ್ಲ ಯಾಕೆ ನಾವು? ಗೈಸ್, ಇವನ್ ಮಕ ನೋಡ್ಕೊಳ್ಳಿ. ಇವನೇ ಆ ಮ್ಯಾಮು ಮುಂದೆಗಡೆ ಪಾಸ್ ಆದ್ರೂ ಅಟ್ಲೀಸ್ಟ್ ನಾನು ಮಾತಾಡ್ಸೋಕ್ಕಾಗಿಲ್ಲ. ಓಕೆನಾ? ಅಟ್ಲೀಸ್ಟ್ ಮ್ಯಾಮ್ ವಿಡಿಯೋದಲ್ಲಾದ್ರೂ ಬಂದರು ಅಂತ ಖುಷಿ ಪಟ್ರೆ. ಇವ್ನು ಹೆಂಗೆ ತೆಗ್ದವನು ಗೊತ್ತಾ? ಕಾಲು ಹಿಂಗೆ ಹೊಟ್ಟೋಗ್ಬಿಟ್ಟವನು ಹಿಂಗೆ. ಇವನು ಇವಾಗ ಜುಡಿಯೋಗೆ ಹೋಗ್ತಿದ್ದಾನೆ. ನೋಡೋಣ ಇಲ್ಲಿ ಸಿಗುತ್ತಾ ಇಲ್ವಾ ಅಂತ. ಗೈಸ್, ನಮ್ಮ ಅಶ್ವಿನಿ ಇವಾಗ ಓಡಾಡಿ ಸುಸ್ತಾಗ್ಬಿಟ್ಟು ಕೋಕ್ ತೊಗೋತಾ ಇದ್ವಿ ವಿತ್ ಬರ್ಗರು. ಆಚೆ ಕಡೆ ಏನು ನಮ್ಗೆ ಅಷ್ಟೊಂದು ತಿನ್ನೋಕ್ಕೆ ಇಷ್ಟ ಇಲ್ಲ.
ಜಸ್ಟ್ ಬರ್ಗರ್ನ ಜಾಸ್ತಿ ತೊಗೊತೀವಿ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಬರ್ಗರ್ಗೆ. ಸುಸ್ತಾಗೋಗ್ಬಿಡೈತೆ ಆ್ಯಕ್ಚುಲಾಗಿ. ಅಂಗಡಿಗಳೆಲ್ಲ ಹುಡುಕಿ ಸುಸ್ತಾಗ್ಬಿಟ್ಟಿದ್ದೀವಿ. ಲಿಟ್ರಲಿ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಇವಾಗ ಫೀಲ್ ಆಯ್ತಿತ್ತು ಸ್ವಲ್ಪ ಅಮೌಂಟು ಜಾಸ್ತಿ ಇಟ್ಕೊಂಡಿರೋ ತುಂಬ ಚೆನ್ನಾಗಿರ್ತಿತ್ತೇನೋ ಅಂತ. ಸೂಪರ್ ಆಗಿದೆ ಕೋಕ್ ಅಂತೂ. 0 ಶುಗರ್ ಕೋಕ್ ನೀವು ಕುಡಿಬೇಡಿ, ನಾನು ಕುಡಿತಿದ್ದೀನಿ. ಹೆಂಗಿದೆ ಟೇಸ್ಟು? ಮಧ್ಯಾಹ್ನದಿಂದ ತಿರುಗಾಡಿ ಸಾಕಾಗಿ ಇವಾಗ ಕೋಕ್ ಕುಡಿತಾ ಇದೀವಿ. ನಿಜವಾಗ್ಲೂ ಸಾಕಾಗ್ಬಿಟ್ಟಿದೆ. ಬಟ್ ಡ್ರೆಸ್ ಅಂತೂ ಸೆಲೆಕ್ಟ್ ಆಗಿದೆ. ಇವಾಗ ಹೋಗಿ ತಗೋಬೇಕು. ನಾವು ಅನ್ಕೊಂಡಂಗೆ 1000 ರೂಪೀಸಲ್ಲಿ ಡಿವಿನಿಟಿ ಮಾಲಲ್ಲಿ ಝೂಡಿಯೋದಲ್ಲಿ ನಮಗೆ ಡ್ರೆಸ್ ಸಿಕ್ಕಿದೆ. ನಾವು ಮಧ್ಯಾಹ್ನದಿಂದ ತುಂಬಾನೇ ಕಷ್ಟಪಡ್ತಾ ಇದೀವಿ. ಲೈಕ್ ಮಾಡಿ ಫ್ರೆಂಡ್ಸ್ ಸಾಕು. ಫೈನಲ್ ಆಗಿ ನಾವು ಇವಾಗ ಬಟ್ಟೆನ ತಗೊಳಕ್ ಹೋಗ್ತಾ ಇದೀವಿ ಝೂಡಿಯೋ ಒಳಗಡೆ, ಅದು ಡಿವಿನಿಟಿ ಮಾಲ್ ಅಲ್ಲಿ. ನಾವು ತಗೊಂಡಿದ್ದ ಚಾಲೆಂಜ್ ಏನಂತ ನೀವು ಆಲ್ರೆಡಿ ನೋಡಿರ್ತೀರಾ. ಸೊ ಝೂಡಿಯೋ ಇಸ್ ದ ಬೆಸ್ಟ್ ಪ್ಲೇಸ್. ಯಾಕಂದ್ರೆ ಈ ಪ್ರೈಸ್ಗೆ ಝೂಡಿಯೋನೇ ನಮಗೆ ಕರೆಕ್ಟ್ ಚಾಯ್ಸ್ ಅಂತ ಅನಿಸ್ತು. ಯಾವ ರೀತಿ ಬಟ್ಟೆನ ತಗೊಂಡಿದೀವಿ ಅಂತ ನನಗೆ ತೋರಿಸ್ತೀನಿ. ಬನ್ನಿ ಝೂಡಿಯೋಗೆ ಹೋಗೋಣ. ಗೈಸ್ ಬನ್ನಿ, ನಾನು ತಗೊಂಡಿರೋ ಯಾವುದು ಬಟ್ಟೆ ಅಂತ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು 699ಗೆ. ಆ್ಯಕ್ಚುಲಿ ಇದು ಬಂದು ಜೀನ್ಸ್ ಪ್ಯಾಂಟು 699. ಸ್ವಲ್ಪ ಫಿಟ್ ಇದೆ. ಸೊ ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣಲಿ ಅಂದ್ಬಿಟ್ಟು ನಾವು 699 ಚೂಸ್ ಮಾಡಿದೆ. ಅದೇ 699 ಇಲ್ಲಿ ನೀವು ನೋಡ್ಬೋದು. ಇದು ಸ್ವಲ್ಪ ರಿಲ್ಯಾಕ್ಸ್ಡ್ ಫಿಟ್ ಥರ ಇದೆ, ಸ್ವಲ್ಪ ಲೂಸಿ ಆಗಿದೆ. ಸೊ ಇಟ್ ವಿಲ್ ಲುಕ್ ಗುಡ್ ಅಂತ ನಾವು ಇದನ್ನು ಚೂಸ್ ಮಾಡಿದ್ದೀವಿ. ಎಕ್ಸೆಲ್ ಅಲ್ವಾ ನಮ್ಮದು? ಇದೆ ಎಕ್ಸೆಲ್. ವಿ ಸೆಲೆಕ್ಟೆಡ್ ದಿಸ್ ಟಿ ಶರ್ಟ್. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ದಿಸ್ ಒನ್ ಹಿಂದಗಡೆ ಸ್ವಲ್ಪ ಪ್ರಿಂಟೆಡ್ ಇದೆ ಆ್ಯಂಡ್ ಲಿಮಿಟೆಡ್ ಇದೆ, ಏನು ತುಂಬ ಜಾತ್ರೆ ಥರ ಇಲ್ಲ, ಚೆನ್ನಾಗಿದೆ. ಬನ್ನಿ ಗಾಯ್ಸ್ ಹೋಗಿ ಬಿಲ್ ಮಾಡಿಸ್ಬಿಡೋಣ. ಝುಡಿಯೋ ಫುಲ್ಲು ಖಾಲಿ ಇದೆ, ಯಾರೂ ಇಲ್ಲ ಝುಡಿಯೋದಲ್ಲಿ. ಬಿಲ್ಲಿಂಗ್ ಸೆಕ್ಷನ್ ಹತ್ರ ನಾವೇ ಹೋಗಿ ಬಿಲ್ ಮಾಡ್ಕೋಬೇಕು ಅನಿಸುತ್ತೆ. ನೋಡೋಣ ಬಿಲ್ಲಿಂಗ್ ಅವ್ರು ಯಾರಾದರೂ ಬರ್ತಾರಾ ಇಲ್ವಾ ಅಂತ. ಗೈಸ್ ಫೈನಲಿ ಈ ಪ್ಯಾಂಟ್ ಆ್ಯಂಡ್ ದಿಸ್ ಒನ್ ಟಿ ಶರ್ಟ್ನ ಸೆಲೆಕ್ಟ್ ಮಾಡಿದ್ದೀವಿ. ಐ ಹೋಪ್ ನಿಮ್ಗೆ ಇದು ಇಷ್ಟ ಆಗಿರುತ್ತೆ ಅಂತ. ಸೊ ಇದನ್ನು ಹೇಗೆ ಕಾಣಿಸ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾವು ಬಿಲ್ ಮಾಡ್ಸೋಕ್ಕೆ ಬಂದಿದ್ದೀವಿ. ಬಿಲ್ಲಲ್ಲಿ ಯಾರೂ ಇಲ್ಲ, ನಾವೇ ಬಿಲ್ ಮಾಡಿಕೊಂಡು ನಾವೇ ತೊಗೊಂಡು ಹೋಗುವಂಥ ಪ್ಲ್ಯಾನ್ ಇದೆ ಇವಾಗ. ನೋಡೋಣ, ಹೋಗಿ ನಿಂತ್ಕೊಂಡ್ರೆ ಗೊತ್ತಾಗುತ್ತೆ ಅವ್ರಿಗೆ. ಝುಡಿಯೋ ಫುಲ್ಲು ಖಾಲಿ ಇದೆ. ಬೆಳಗ್ಗೆಯಿಂದ ಓಡಾಡಿ ಸುಸ್ತಾಗ್ಬಿಟ್ಟಿದ್ದೀವಿ. ಪಾಪ ಅವರು ಸುಸ್ತಾಗಿರ್ತಾರೆ. ನೋಡೋಣ ಬರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಗೈಸ್ ಫೈನಲಿ ನಾವು ಅನ್ಕೊಂಡಂತೆ ಮಾಲ್ ಅಲ್ಲೇನೆ 1000 ರೂಪೀಸ್ಗೆ ಒಂದು ಟಿ ಶರ್ಟ್ ಒಂದು ಜೀನ್ಸ್ ಪ್ಯಾಂಟ್ ನ ಪರ್ಚೇಸ್ ಮಾಡಿದೀವಿ. ಯಾವ ರೀತಿಯ ಕಾಣಿಸ್ತೀನಿ ಅಂತ ತೋರಿಸ್ತೀವಿ.